ಕಾಮಗಾರಿಯಿಂದ ಶಾಪ್ ಕ್ಲೋಸ್. ನಗರದಲ್ಲಿ ಒಂದು ಕಡೆ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಜನ ತಯಾರಾಗಬೇಕಿದ್ರೆ ಇತ್ತ ಅಂಗಡಿ ಮಾಲೀಕರು ವ್ಯಾಪಾರವೇ ಇಲ್ಲವೆಂದು ಕಣ್ಣೀರು ಹಾಕ್ತಿದ್ದಾರೆ. ಅಧಿಕಾರಿಗಳು ಮಾಡುವ ಕಾರ್ಯಕ್ಕೆ ಒಂದು ಹೊತ್ತಿನ ಊಟಕ್ಕೂ ಸಂಕಷ್ಟ ಅನುಭವಿಸುವ ಸ್ಥಿತಿ ಬಂದಿದೆ. ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುಗಾದಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ದಿನ ಹಬ್ಬ ಇದೆ. ಈ ಹೊತ್ತಲ್ಲಿ ವ್ಯಾಪಾರಿಗಳಿಗೆ ಜಬರ್ದಸ್ತ್ ವ್ಯಾಪಾರ ಇರಬೇಕಿತ್ತು. ಆದರೆ ಇಲ್ಲಿಯವರೆಗೆ ಮಾತ್ರ ನೊಣ ಹೊಡೆಯುವ ಸ್ಥಿತಿ ಉದ್ಭವವಾಗಿದೆ. ವಯಾಲಿಕಾವಲ್ ಪೊಲೀಸ್ ಠಾಣೆಯಿಂದ ಪ್ಯಾಲೇಸ್ ಗುಟ್ಟಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ 6 ತಿಂಗಳ ಹಿಂದೆಯಿಂದ ರಸ್ತೆ ಕಾಮಗಾರಿ ಶುರುವಾಗಿದೆ. ಆದರೂ ಇನ್ನು 30% ಕೂಡ ಕೆಲಸವಾಗಿಲ್ಲ. ಇದರಿಂದ ವ್ಯಾಪಾರವಿಲ್ಲದೆ ಅಂಗಡಿಗಳನ್ನು ಮುಚ್ಚುವ ಸ್ಥಿತಿ ಬಂದಿದೆ. ಇವಾಗ ನಡೀತದ ವರ್ಕ್ ನೋಡ್ರೆ 3 ಮಂತ್ಸ್ ಇಲ್ಲ, ಇನ್ನು 6 ಮಂತ್ಸ್ ಆದ್ರೂ ನಡೆಯಲ್ಲ ಮೇಡಮ್. ಎಲ್ಲ ಅಂಗಡಿ ಕ್ಲೋಸ್ ಮಾಡಿ ಎಷ್ಟೋ ಜನ ಖಾಲಿ ಮಾಡಿ ಹೋಗ್ಬಿಟ್ಟಾರ. ಇವಾಗ ನಾವು ಏನು ಅನ್ಬಿಟ್ಟು ಮಾಡಲಿ, ನಾವು ಹೇಳಿ ಬಾಡಿಗೆ ಕಟ್ಟಬೇಕು, ಹುಡುಗ ಸಂಬಳ ಕೊಡಬೇಕು, ಎಲ್ಲ ಮನೆಯದು ಇದೆಲ್ಲ ಖರ್ಚಿರೋದು ಯಾರು ಕೊಡ್ಬೇಕು ಹೇಳಿ? ಇಲ್ಲ ಅವ್ರಿಗೆ ಬಂದ್ಬಿಟ್ಟು ಹೇಳಿ ಒಂದೊಂದು ಅಂಗಡಿಗೆ ಒಂದು 20-25 ಸಾವಿರ ಕೊಡೋಕೆ ಹೇಳಿ ಅವ್ರಿಗೆ. ನೋಡೋಣ ಕೊಡ್ತಾರಲ್ಲ ಗೊತ್ತಾಗುತ್ತೆ. ಅವ್ರು ಕೂತ್ಕೊಂಡು ಬಂದು ಒಂದು 10 ನಿಮಿಷ ನಿಂತ್ಕೊಳ್ಳಲ್ಲ, ಮಾಸ್ಕ್ ಹಾಕೊಂಡು ಬಂದು ನಿಂತ್ಕೊಡ್ತಾರೆ. 10 ನಿಮಿಷಕ್ಕೆ ನಾವು ಸಾಯ್ತಾ ಇದೀವಿ ಇಲ್ಲಿ. ಅದು ಎಮ್ಮೆನೋ ಕುರಿ ಆಗ್ಬಿಟ್ಟು ನಾವು ಮಣ್ಣು ತಿಂತಾ ಇದೀವಿ. ನಾವು ದುಡ್ಡು ತಿಂತ ಅಲ್ಲ, ಮಣ್ಣು ತಿಂತಾ ಇದೀವಿ. ನಾವು ಎಷ್ಟು ಅಂದ್ಬಿಟ್ಟು ಅವೇಟ್ ಮಾಡ್ಬೇಕು ಹೇಳಿ? 3 ಮಂತ್ಸ್ ಅಂದ್ಬಿಟ್ಟು 4 ಮಂತ್ಸ್ ಆಗಿಬಿಟ್ಟಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಗೌರ್ಮೆಂಟ್. ಇಲ್ಲ ಹೇಳಿ ನಮ್ಗೆ ಎಲ್ಲಿ ಹೋಗ್ಬೇಕು ಹೇಳಬೇಕು, ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ ನಾವು. ಇಲ್ಲ ಹೈಯರ್ ಆಫೀಸರ್ ಯಾರು ತೋರಿಸಿ ನಮಗೆ, ಇಲ್ಲ ನಿಮ್ಗೆ ಪೇಮೆಂಟ್ ಮಾಡ್ತಾರಲ್ಲ, ಏನಾಗ್ತಾಲ್ಲ ನಮ್ಗೆ ಹೇಳಿ ನಾವು ಮಾಡೋಕೆ ರೆಡಿ ಇದ್ದೀವಿ. ಯಾಕೆಂದರೆ ಕೆಲಸ ಅಲ್ಲ ನಮ್ಗೆ ಇಲ್ಲಿ. ಸಾರ್ವಜನಿಕರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುತ್ತಿವೆ ನಿಧಾನಗತಿಯ ಕಾಮಗಾರಿಗಳು. ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಬೇಕಿದ್ದ ಮನೆಗಳಲ್ಲಿ ವ್ಯಾಪಾರವಿಲ್ಲದೆ ಕಣ್ಣೀರು ಹಾಕುವಂತಾಗಿದೆ. ರಸ್ತೆ ಬಂದ್ ಇರೋದ್ರಿಂದ ಜನರ ಓಡಾಟವಿಲ್ಲ. ಇದರಿಂದ ವ್ಯಾಪಾರ ಕೂಡ ಇಲ್ಲ. ಇನ್ನು ಅಂಗಡಿ ಬಾಡಿಗೆ ಕಟ್ಟುವುದಕ್ಕೂ ಆಗದೆ ಅಂಗಡಿಗಳನ್ನು ಮುಚ್ಚುತ್ತಿದ್ದಾರೆ. ಸುಮಾರು 5 ಶಾಪ್ಗಳು ಈಗಾಗಲೇ ಮುಚ್ಚಿ ಹೋಗಿವೆ. ಇನ್ನು ಧೂಳಿನಿಂದ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಮನೆ ಬಾಡಿಗೆ ಕಟ್ಟುವುದಕ್ಕೂ ಸಾಧ್ಯ ಆಗ್ತಿಲ್ಲ ಎನ್ನುತ್ತಿದ್ದಾರೆ ಸ್ಥಳೀಯರು. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ತಿಳಿಸಲಾಗಿದೆ. ಆದರೂ ಕೂಡ ಇಲ್ಲಿಯವರೆಗೂ ಯಾರೂ ತಿರುಗಿ ನೋಡಿಲ್ಲ. ಜನರ ಅನುಕೂಲಕ್ಕಾಗಿ ಶುರುವಾಗುವ ರಸ್ತೆ ಕಾರ್ಯ ಈಗ ಜನರ ಜೀವನಕ್ಕೆ ಕುತ್ತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವೇಗವಾಗಿ ಕಾರ್ಯ ಮುಗಿಸಬೇಕಿದೆ. ಒಟ್ನಲ್ಲಿ ಯುಗಾದಿ ಸಂಭ್ರಮಕ್ಕೆ ಸ್ಥಳೀಯರಿಗೆ ವ್ಯಾಪಾರ ಇಲ್ಲವೆಂದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.